ಒಂದೇ ಒಂದು ತೋತೀನಪ್ಪ ಪ್ಲೀಸಪ್ಪ, ಪ್ಲೀಸ್ ತೋಳಪ್ಪ ಆನಪ್ಪ ಬೇಡ ಅಂತ ಹೇಳಿದ್ನಲ್ಲ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ರೀ 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 ನಾನು ಹೋದ್ ಕಡೆ ಎಲ್ಲ ಟಮಟೆ ಥರ ಅಡ್ಡ ಬರ್ತಾ ಇದೆಯಲ್ಲ, ನೀನು ನೋಡಿದ್ರೆ ಹಿಡ್ಕೊಂಡು ಬಾರಿಸ್ಬೇಕು ಅನ್ಸತ್ತೆ. ನೋಡು, ಮೊದಲೇ ನನ್ನ ಮೂಡ್ ಸರಿ ಇಲ್ಲ. ಯಾವುದೋ ಆಯುಧ ಪೂಜೆಗೆ ಅನ್ಯಾಯವಾಗಿ ನಿಂಬೆಹಣ್ಣ ಹೋಗ್ತೀಯ ಹೇಳ್ತಾ ಇದೀನಿ, ಕೇಳಿಸ್ಕೊ. ರೀ ರೀ ನನ್ನ ಮಾತು ಕೇಳ್ರಿ. ರೀ ದಯವಿಟ್ಟು ನನ್ನ ಮಾತು ಕೇಳ್ರಿ. ರೀ ನೀವಾದ್ರೂ ಅರ್ಥ ಮಾಡ್ಕೊಳ್ರಿ. ರೀ ರೀ ಅಪ್ಪ ತೋಳಪ್ಪ, ಸ್ವಲ್ಪ ನೀರಾದ್ರೂ ಕುಡಿಯಪ್ಪ. ತೋಳಪ್ಪ. ಶ್ರೀ, ನಿಮ್ ಕಾಲಿಗೆ ಬೀಳ್ತೀನಿ, ಸ್ವಲ್ಪ ನೀರಾದ್ರೂ ಕುಡೀರಿ. ಕುಡಿಯಪ್ಪ ಪ್ಲೀಸ್ ಅಪ್ಪ, ಕುಡೀರಿ. ಏನು ತೋತು ಹಾ. ಅಮ್ಮ, ನಿನಗೇನಾದ್ರು ತಂದು ಕೊಡ್ಲಾ? ಅವ್ರು ಏನು ತಿಂತಾ ಇಲ್ಲ, ನಾನು ಮಾತ್ರ ಹೇಗೋ ತಿನ್ಲಿ. ಸರಿ, ನೀನು ರೋಹಿಣಿ ಮನೆಗೆ ಹೋಗಿ. ಹೇಗಿದ್ರು ನಾನು ಸೂರ್ಯ ಇದೀವಲ್ಲ. ನಾನು ಇಲ್ಲೇ ಇರ್ತೀನಿ, ಇವ್ರ ಜೊತೆಲೇ ಇರ್ತೀನಿ. ಇವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗೋವರೆಗೂ ನಾನು ಇಲ್ಲಿಗೂ ಬರಲ್ಲ. The mobile you are calling is currently switched off. ಶ್ರುತಿ ಮಲಗಿದ್ದಾಳೆ, ಒಂದ್ಸಲ ಫೋನ್ ಆನ್ ಮಾಡಿ ನೋಡ್ಲಾ? ಏನಿದು ಇಷ್ಟೊಂದ್ಸಲ ಕಾಲ್ ಮಾಡಿದ್ದಾರೆ? ಅಟ್ಲೀಸ್ಟ್ ಮೆಸೇಜ್ ಆದ್ರೂ ಓಪನ್ ಮಾಡಿ ನೋಡ್ತೀನಿ. ನನ್ನ ಮೇಲೆ ನಿಮಗೆ ನಿಜವಾಗ್ಲೂ ಗೌರವ ಇದ್ರೆ ಕಾಲ್ ಮಾಡಿ. ರವಿ, ಅದಕ್ಕೆ ಯಾಕೆ ರವಿ ಹೀಗ್ ಮಾಡ್ದೆ? ನಿನ್ ಮೇಲೆ ನಂಬಿಕೆ ಇಟ್ಟು ನಾನು ಎಷ್ಟೆಲ್ಲ ಹೋರಾಟ ಮಾಡ್ದೆ, ಆದ್ರೆ ಯಾಕೆ ನನ್ಗೆ ಮೋಸ ಮಾಡ್ದೆ ನೀನು? ಅದಕ್ಕೆ ಪ್ಲೀಸ್ ಅಳ್ಬೇಡಿ, ನಾನು ಇದ್ ಪರಿಸ್ಥಿತಿ ಹಾಗೆ ಮಾಡ್ತು. ಪ್ಲೀಸ್ ನನ್ನ ಕ್ಷಮಿಸಿ. ಅದಕ್ಕೆ ನಿಮ್ಮಿಬ್ರು ಪರಿಸ್ಥಿತಿ ಮಾತ್ರನ ಮುಖ್ಯನಾ ನಿಮ್ಗೆ? ಬೇರೆ ಯಾರ ಪರಿಸ್ಥಿತಿ ಬಗ್ಗೆನೂ ಯೋಚನೆ ಇಲ್ಲ ಅಲ್ವಾ? ಅಲ್ಲ ರೀ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನು ದೇವಸ್ಥಾನಕ್ಕೆ ಬಂದಿದ್ದು. ಅಲ್ಲೂ ನನಗ್ ಮೋಸ ಮಾಡಿದ್ರಿ. ಅದಕ್ಕೆ ನೀವು ನಡೀರಿ, ನಾನು ಮನೆಗೆ ಬರ್ತೀನಿ ಅಂತ ಹೇಳಿ ಮತ್ತೆ ಮೋಸ ಮಾಡಿದ್ರಿ. ಇಲ್ಲ ರವಿ,
ನೀನಿಷ್ಟೊಂದು ಸ್ವಾರ್ಥಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನೆಯವ್ರ ಬಗ್ಗೆ, ತಂದೆ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ವಾ ರವಿ ನಿಂಗೆ? ಯಾಕೆ ರವಿ ಮನಸ್ಸಾಕ್ಷಿನೇ ಇಲ್ದಲ್ಲೇ ನಡ್ಕೊಂತಿದ್ಯಾ ನೀನು? ನಿನ್ನಿಂದ ಇಲ್ಲಿ ಮಾವಂಗೆ ಎಷ್ಟೆಲ್ಲ ಅವಮಾನ ಆಗ್ತಿದೆ ಗೊತ್ತಾ? ಅವ್ರ ಪರಿಸ್ಥಿತಿ ಏನು ಅಂತನಾದ್ರೂ ನಿನ್ಗೆ ಗೊತ್ತಾ? ಅಪ್ಪ ಅಪ್ಪನ್ಗೇನಾಗಿದೆ ಅದಕ್ಕೆ? ನಿನ್ನಿಂದಾಗಿ ಮಾವ ಸ್ಟೇಷನ್ ಅಲ್ಲಿದ್ದಾರೆ. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ಅಪ್ಪನ್ ಯಾಕೆ ಲಾಕಪ್ಪಲ್ಲಿ ಇಟ್ಟಿದ್ದಾರೆ? ನೋಡೋದೆಲ್ಲ ಮಾಡಿ ಈಗ ಯಾಕೆ ಅಂತ ಕೇಳ್ತಿದ್ಯಾ? ಶ್ರುತಿ ಅವರಪ್ಪ ಮಾವನೇ ಕಿಡ್ನಾಪ್ ಮಾಡ್ಸಿರೋದು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮಾವ ಈಗ ಲಾಕಪ್ ಅಲ್ಲಿದ್ದಾರೆ. ಅವ್ರನ್ನ ಇಂಥ ಪರಿಸ್ಥಿತಿ ಕರ್ಕೊಬಂದ್ ನಿಲ್ಸ್ಬಿಟ್ಟಲ್ಲ ರವಿ ನೀನು. ಅಯ್ಯೋ ಅದ್ಗೆ ನಾನ್ ಹೀಗಾಗತ್ತೆ ಅಂತ ಅನ್ಕೊಂಡಿರಲಿಲ್ಲ ಅದ್ಗೆ. ನೀನ್ ಮಾಡಿರೋ ಒಂದೇ ಒಂದ್ ತಪ್ಪಿಂದ ಮನೆಯವರೆಲ್ಲ ಸ್ಟೇಷನ್ ಅಲ್ಲಿ ಬಂದ್ ನಿಲ್ಲೋ ಹಾಗಾಗಿದೆ. ರವಿ, ದಯವಿಟ್ಟು ರವಿ ಆದಷ್ಟು ಬೇಗ ಇಲ್ಲಿಗೆ ಬನ್ನಿ. ನೀವು ಬಂದ್ರೇನೆ ಮಾವನ್ನ ರಿಲೀಸ್ ಮಾಡೋದು. ನೀವೇನಾದ್ರೂ ಬರ್ದೇ ಇದ್ರೆ ನೀವು ಹೇಗ್ ಬರೋ ಹಾಗೆ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ನಾನ್ ಸತ್ರೆ ಕೊನೆದಾಗಿ ನನ್ ಮುಖ ನೋಡಕ್ಕಾದ್ರೂ ಬರ್ತೀಯ ಅಲ್ವಾ? ಅಕ್ಕೆ ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ನಾನು ಈಗಲೇ ಹೊರಟು ಬರ್ತೀನಿ. ಶ್ರುತಿ, ಶ್ರುತಿ ಎದ್ದೇಳು. ಏನಾಯ್ತು ರವಿ? ಶ್ರುತಿ ಎದ್ದೇಳು, ನಾವು ಹೋಗ್ಬೇಕು. ಬೇಗ ರೆಡಿ ಆಗು. ಎಲ್ಲಿಗೆ? ಶ್ರುತಿ ಅಪ್ಪನ್ ನೋಡಕ್ ಹೋಗ್ಬೇಕು, ಎದ್ದೇಳು. ಏನಂದ್ರೆ? ಶ್ರುತಿ ಅಪ್ಪನ್ ನೋಡಕ್ ಹೋಗ್ಬೇಕು, ಬೇಗ ರೆಡಿ ಆಗು. ಬೇಡ ರವಿ, ನನ್ನ ಮಾತು ಕೇಳು. ನಾವು ಅಲ್ಲಿಗೆ ಹೋದ್ರೆ ನಮ್ಮನ್ನ ದೂರ ಮಾಡ್ಬಿಡ್ತಾರೆ. ಶ್ರುತಿ, ನಾವಿವಾಗ ಹೋಗದೆ ಇದ್ರೆ ನಮ್ಮಪ್ಪ ನನ್ನಿಂದ ಶಾಶ್ವತವಾಗಿ ದೂರ ಆಗೋಗ್ತಾರೆ. ಶ್ರುತಿ, ನನ್ನ ಮಾತು ಕೇಳು. ನಿಮ್ಮ ತಂದೆ ತಾಯಿ ನಿನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ನಮ್ಮಪ್ಪನ ಅರೆಸ್ಟ್ ಮಾಡಿದ್ದಾರೆ. ಈಗ ಅವ್ರು ಲಾಕಪ್ ಅಲ್ಲಿ ಇದ್ದಾರೆ. ಶ್ರುತಿ, ತಪ್ಪೆಲ್ಲ ನಂದೆ. ಮದುವೆ ಆಗಿ ಮನೆಗೆ ಹೋಗೋದು ಬಿಟ್ಟು ಸ್ವಲ್ಪನೂ ಯೋಚನೆ ಮಾಡಿದೆ ಇಲ್ಲಿಗೆ ಬಂದ್ಬಿಟ್ವಿ. ರವಿ, ನಾವ್ ಇವಾಗ ಅಲ್ಲಿಗೆ ಹೋದ್ರು ಅವ್ರು ನಮ್ಮ ಜೊತೆ ಮಾತಾಡೋದಿಲ್ಲ. ಏನ್ ಮಾತಾಡ್ತಾ ಇದೆಯಾ ಶ್ರುತಿ? ಅವ್ರು ನಮ್ಮ ತಂದೆ ಲಾಕಪ್ ಅಲ್ಲಿ ಇದ್ದಾರೆ. ನಾವಿಬ್ರು ಅಲ್ಲಿ ಹೋದ್ರೇನೆ ಅವ್ರನ್ನ ರಿಲೀಸ್ ಮಾಡೋದು. ಶ್ರುತಿ, ನೀನ್ ಬೇಗ ಚೇಂಜ್ ಮಾಡ್ಕೊಂಬಾ.